ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಎಲ್ಲಿಗೂ ಆತ್ಮೀಯ ಸ್ವಾಗತ. ಭಗವದ್ಗೀತೆ ಯಥಾರೂಪ ಅಧ್ಯಾಯ 10 ಶ್ಲೋಕ 4 ಮತ್ತು 5 ಮುಂದುವರಿದ ಭಾಗ, ಪುಟ ಸಂಖ್ಯೆ 475. ಇಂದ್ರಿಯ ನಿಗ್ರಹ ಎಂದರೆ ಇಂದ್ರಿಯಗಳನ್ನು ಅನಗತ್ಯವಾದ ವೈಯಕ್ತಿಕ ಭೋಗಕ್ಕಾಗಿ ಬಳಸಬಾರದು. ಇಂದ್ರಿಯಗಳ ಯೋಗ್ಯವಾದ ಅಗತ್ಯಗಳನ್ನು ತೃಪ್ತಿಪಡಿಸುವುದು ನಿಷಿದ್ಧವಲ್ಲ. ಆದರೆ ಅನಗತ್ಯ ಇಂದ್ರಿಯ ಸುಖವು ಆಧ್ಯಾತ್ಮಿಕ ಮುನ್ನಡೆಗೆ ಅಡ್ಡಿ ಉಂಟು ಮಾಡುತ್ತದೆ. ಆದುದರಿಂದ ಇಂದ್ರಿಯಗಳ ಅನಗತ್ಯ ಬಳಕೆಗೆ ಕಡಿವಾಣ ಹಾಕಬೇಕು. ಹಾಗೆಯೇ ಮನಸ್ಸನ್ನು ಅನಗತ್ಯ ಯೋಚನೆಗಳಿಂದ ದೂರವಿಡಬೇಕು. ಇದಕ್ಕೆ ಶಮ ಎಂದು ಹೆಸರು. ಹಣವನ್ನು ಸಂಪಾದಿಸುವುದನ್ನು ಕುರಿತು ಯೋಚಿಸುತ್ತಾ ಕಾಲವನ್ನು ಕಳೆಯಬಾರದು. ಹಾಗೆ ಮಾಡುವುದು ಯೋಚನಾ ಶಕ್ತಿಯ ದುರುಪಯೋಗ. ಮನುಷ್ಯನ ಪ್ರಧಾನ ಅಗತ್ಯವನ್ನು ಅರ್ಥ ಮಾಡಿಕೊಳ್ಳಲು ಮನಸ್ಸನ್ನು ಬಳಸಬೇಕು. ಅದನ್ನು ಅಧಿಕಾರಯುತವಾಗಿ ನಿರೂಪಿಸಬೇಕು. ಧರ್ಮಗ್ರಂಥಗಳ ವಿಷಯದಲ್ಲಿ ಅಧಿಕಾರಿಗಳಾದವರು ಸಾಧು ಜನರು, ಗುರುಗಳು ಮತ್ತು ಧೀಮಂತರ ಸಹವಾಸದಲ್ಲಿ ಯೋಚನಾ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಕೃಷ್ಣ ಪ್ರಜ್ಞೆಯ ಆಧ್ಯಾತ್ಮಿಕ ಜ್ಞಾನದ ಬೆಳವಣಿಗೆಗೆ ಯಾವುದು ನೆರವಾಗುವುದೋ ಅದರಲ್ಲಿ ಯಾವಾಗಲೂ ಸುಖವನ್ನು ಕಾಣಬೇಕು. ಕೃಷ್ಣ ಪ್ರಜ್ಞೆಯ ಬೆಳವಣಿಗೆಗೆ ಪ್ರತಿಕೂಲವಾಗುವುದು ದುಃಖಕರವಾದದ್ದು. ಕೃಷ್ಣ ಪ್ರಜ್ಞೆಯ ಬೆಳವಣಿಗೆಗೆ ನೆರವಾಗುವುದನ್ನು ಸ್ವೀಕರಿಸಬೇಕು. ಪ್ರತಿಕೂಲವಾದದ್ದನ್ನು ತಿರಸ್ಕರಿಸಬೇಕು. ಈ ಭಾಗದ ಭಾವಾರ್ಥದಲ್ಲಿ ಪ್ರಭುಪಾದರು ದಮ, ಶಮ, ಸುಖ, ದುಃಖ ಈ 4 ಗುಣಗಳು, ಅದರ ಉಪಯೋಗ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಮೊದಲನೇದು ಇಂದ್ರಿಯ ನಿಗ್ರಹ ಎಂದರೆ ಇಂದ್ರಿಯಗಳನ್ನು ಅನಗತ್ಯವಾದ ವೈಯಕ್ತಿಕ ಭೋಗಕ್ಕಾಗಿ ಬಳಸಬಾರದು. ಅದಕ್ಕೆ ದಮ ಅಂತ ಹೇಳ್ತಾರೆ. ನಾವು ಯೋಗಾಭ್ಯಾಸದಲ್ಲಿ ಈ ಶಬ್ದನ ನಾವು ನೋಡಿದ್ದೀವಿ. ಅಂದರೆ ಅಥವಾ ಕೆಲವರಲ್ಲಿ ಈ ಶಬ್ದದ ಬಗ್ಗೆ ಆಗಾಗ ಚರ್ಚೆ ಮಾಡ್ತಾ ಇರ್ತಾರೆ. ದಮ ಮಾಡಬೇಕು ಅಂದರೆ ಇಂದ್ರಿಯಗಳನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಆದರೆ ನಮ್ಮ ಇಂದ್ರಿಯಗಳನ್ನು ನಾವು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತ ಸಾಮಾನ್ಯ ಜನ ಅಲ್ಲ, 95 ಅಥವಾ 99% ಜನಗಳಿಗೆ ಅರ್ಥ ಆಗಿರುತ್ತೆ. ಅದಕ್ಕೆ ಉದಾಹರಣೆ ಕೊಡೋದಾದರೆ, ನಾವು ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ. ಯಾವುದೋ TV ಅಂಗಡಿ ಮುಂದೆ ನಾವು ಹೋದಾಗ ಅಲ್ಲಿ ಸಾಕಷ್ಟು ಜನ ನಿಂತ್ಕೊಂಡಿರ್ತಾರೆ. ಯಾವುದೋ ಕ್ರಿಕೆಟ್ ಮ್ಯಾಚ್ ನಡೀತಾ ಇರುತ್ತೆ, ಲೈವ್ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ, ಅದನ್ನು ನೋಡ್ತಾ ಇರ್ತಾರೆ. ನಮಗೂ ಏನಾಗುತ್ತೆ ಅಂದರೆ, ನಾವು ಆ ಕಡೆ ಹೋಗ್ತಾ ಇರುವಾಗ ನಮ್ಮ ಇಂದ್ರಿಯಗಳು ಅಂದರೆ ನನ್ನ ಮನಸ್ಸಿರ್ಬೋದು, ನನ್ನ ಕಣ್ಣಿರ್ಬೋದು, ಆ ಕಡೆ ನೋಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಏನು ಇಷ್ಟು ಜನ ನಿಂತಿದ್ದಾರೆ, ಏನು ನಡೀತಾ ಇದೆ, ಅಲ್ಲಿ ಏನಂಥ ವಿಷಯ ಇದೆ ಅಂತ ನಾವು ಅದನ್ನು ನೋಡೋದಕ್ಕೆ ಹೋಗ್ತೀವಿ. ಹತ್ತಿರ ಹೋದಾಗ ಗೊತ್ತಾಗುತ್ತೆ ಒಂದು ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ. ಅಂದರೆ ಕ್ರಿಕೆಟ್ ಮ್ಯಾಚ್ ಯಾರ್ದು ಅಂತ ಗೊತ್ತಿಲ್ಲ ನನಗೆ, ಆದರೂ ಕೂಡ ನನಗೆ ನೋಡಬೇಕು ಅಂತ ಆಸೆ ಆಗುತ್ತೆ. ನೋಡಬೇಕು ಅಂತ ಆಸೆ ಅಂದರೆ ಅಲ್ಲಿ ಆಲ್ರೆಡಿ ಎಷ್ಟೋ ಜನ ಇದ್ದಾರೆ, ಅವರೆಲ್ಲ ಭಾಳ ಖುಷಿಯಾಗಿ ನೋಡ್ತಾ ಇದ್ದಾರೆ, ಸಂತೋಷವಾಗಿ ನೋಡ್ತಾ ಇದ್ದಾರೆ, ಅಥವಾ ಜೋರಾಗಿ ಕಿರಿಸ್ತಾ ಇದ್ದಾರೆ, ಚಪ್ಪಾಳೆ ಹೊಡಿತಾ ಇದ್ದಾರೆ, ಏನೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ನಾನು ಎಷ್ಟು ಕಾಲ ನನ್ನ ಸಮಯ ವ್ಯರ್ಥ ಮಾಡ್ತೀನಿ ಅನ್ನೋದು ನಿಜವಾಗ್ಲೂ ನಮಗೆ ಅರ್ಥ ಆಗೋಕ್ಕೆ ಭಾಳ ಸಮಯ ಬೇಕಾಗತ್ತೆ. ಯಾಕಂದರೆ ನಮ್ಮ ಇಂದ್ರಿಯಗಳು ಯಾವ ರೀತಿ ನಮ್ಮನ್ನು ಎಷ್ಟು ರಭಸವಾಗಿ ಕರ್ಕೊಂಡು ಹೋಗುತ್ತೆ ಅಂದರೆ, ಯಾವುದೇ ವಸ್ತು ವಿಷಯ ಇರ್ಬೋದು, ಯಾವುದಾದ್ರು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಯಾರಾದರೂ ಒಳ್ಳೆ ರುಚಿಕರವಾದಂಥ ಸಮೋಸ ಇರ್ಬೋದು, ಬಜ್ಜಿ ಇರ್ಬೋದು, ಪಕೋಡ ಇರ್ಬೋದು, ಜಿಲೇಬಿ ಇರ್ಬೋದು, ಏನಾದರೂ ಮಾಡ್ತಾ ಇದ್ದಾಗ ಅದ್ರ ಕಡೆ ಗಮನ ಹೋಗುತ್ತೆ. ಅದೇ ರೀತಿ ಒಂದು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರ್ಬೋದು ಜನ, ಅಥವಾ ಈ ರೀತಿ ಸಾಕಷ್ಟು ವಿಷಯಗಳು ನಮಗೆ ಸಿಗುತ್ತೆ ರಸ್ತೆಯಲ್ಲಿ ಓಡಾಡುವಾಗ. ಅದನ್ನು ಆ ರೀತಿ ವಿಷಯಗಳು ನಮಗೆ ಅನುಕೂಲ ಆಗತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ನಮಗೆ ಯೋಚನೆ ಬಂದರೆ ಖಂಡಿತ ಆಗ ನಮಗೆ ಅದರಲ್ಲಿ ಆಸಕ್ತಿ ಹೊರಟೋಗುತ್ತೆ. ಅದಕ್ಕೆ ಇಂದ್ರಿಯ ನಿಗ್ರಹ ಅಂತ ಹೇಳ್ಬೋದು. ಅಂದರೆ ಆ ವಸ್ತುವನ್ನು ನಾನು ಕ್ರಿಕೆಟ್ ಮ್ಯಾಚ್ ನೋಡೋದಾಗಲಿ, ಅಥವಾ ಬೇರೆ ಯಾವುದೋ ಸಿನಿಮಾ ಪೋಸ್ಟರ್ ನೋಡೋದಾಗಲಿ, ಅಥವಾ ಅಡ್ವರ್ಟೈಸ್ಮೆಂಟ್ ಪೋಸ್ಟರ್ಸ್ ನೋಡೋದಾಗಲಿ, ಅದರಿಂದ ನನಗೇನು ಪ್ರಯೋಜನ ಆಗುತ್ತೆ, ನನ್ನ ಕೃಷ್ಣ ಪ್ರಜ್ಞೆ ಜಾಗೃತಿ ಮಾಡುತ್ತಾ ಅದು ಅಂತ ನಾನು ಯೋಚನೆ ಮಾಡಿದಾಗ ನಿಜವಾಗ್ಲೂ ನಾವು ನಮ್ಮ ಇಂದ್ರಿಯಗಳನ್ನು ನಮ್ಮ ಹತೋಟಿಯಲ್ಲಿ ತೊಗೊಂಡಿದ್ದೀವಿ ಅಂತ ಕೂಡ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ನಮ್ಮ ಇಂದ್ರಿಯಗಳು ಯಾವ ರೀತಿ ನಮಗೆ ಸತಾಯಿಸುತ್ತೆ ಅಥವಾ ಕಷ್ಟ ಕೊಡುತ್ತೆ ಅಂತ ಎಲ್ರಿಗೂ ಅನುಭವ ಆಗಿರುತ್ತೆ. ಅದನ್ನು ಇಲ್ಲಿ ಪ್ರಭುಪಾದರು ಇಂದ್ರಿಯಗಳ ಯೋಗ್ಯವಾದ ಅಗತ್ಯಗಳನ್ನು ತೃಪ್ತಿಪಡಿಸುವುದು ನಿಷಿದ್ಧವಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅದರಲ್ಲೂ ಮುಖ್ಯವಾಗಿ ಬ್ರಹ್ಮಚಾರಿಗಳಿಗೆ ಇಂದ್ರಿಯಗಳನ್ನು ನಿಗ್ರಹ ಮಾಡೋದು ಕಷ್ಟ ಆಗುತ್ತೆ.
ದೇವಸ್ಥಾನದಲ್ಲಿ ಪೂಜಾರಿ ಆಗಿರ್ತಕ್ಕಂಥವ್ರನ್ನ ನಾವು ನೋಡ್ತೀವಿ. ದೇವಸ್ಥಾನಕ್ಕೆ ಬರ್ತಕ್ಕಂಥ ಮಹಿಳೆಯರು ಯಾವ ರೀತಿ ಉಡುಪನ್ನು ಧರಿಸ್ಕೊಂಡಿರ್ತಾರೆ, ಅದರಲ್ಲೂ ಮುಖ್ಯವಾಗಿ ಅವರ ಯೌವನ ಯಾವ ರೀತಿ ಇರುತ್ತೆ, ಅದನ್ನೆಲ್ಲ ನೋಡಿದಾಗ ಯಾವುದೇ ರೀತಿ ಪೂಜಾರಿ, ಅದರಲ್ಲೂ ಮಧ್ಯಮ ವಯಸ್ಕ ಹುಡುಗನಿಗೆ ಅದನ್ನು ನೋಡೋದಕ್ಕೆ ಅಥವಾ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಅಥವಾ ತನ್ನ ಇಂದ್ರಿಯಗಳನ್ನು ನಿಗ್ರಹಣೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆದರೆ ಅದಕ್ಕೆ ಶಾಸ್ತ್ರದಲ್ಲಿ ಹೇಳಿದೆ, ನಿನಗೆ ಆ ರೀತಿ ತೊಂದರೆ ಆದಾಗ ನಿನಗೆ ಮುಂದಿನ ಆಶ್ರಮ, ಗೃಹಸ್ಥಾಶ್ರಮಕ್ಕೆ ನೀನು ಪ್ರವೇಶ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿ ಒತ್ತಾಯ ಇಲ್ಲ. ನೀನು ಬ್ರಹ್ಮಚಾರಿಯಾಗಿ ಬದುಕಿನ ಪೂರ್ತಿ, ಅಂದರೆ ಜೀವನ ಪೂರ್ತಿ ನೀನು ಬ್ರಹ್ಮಚಾರಿಯಾಗಿರಬೇಕು ಅಂತ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲಪ್ಪ. ನೀನು ಗೃಹಸ್ಥಾಶ್ರಮ ತಗೋ, ಮದುವೆ ಆಗು, ನಂತರ ಸ್ತ್ರೀ ಸಂಪರ್ಕವನ್ನು ನೀನು ಹೊಂದಿರ್ಬೋದು ಅಂತ ಹೇಳುತ್ತೆ. ಅದನ್ನು ಇಲ್ಲಿ ಇಂದ್ರಿಯ ತೃಪ್ತಿಯನ್ನು ಪಡಿಸೋದು ನಿಷಿದ್ಧ ಅಲ್ಲ ಅಂತ ಹೇಳಿದ್ದಾರೆ. ಆದರೆ ನಂತರ ಅನಗತ್ಯ ಇಂದ್ರಿಯ ಸುಖವು ಆಧ್ಯಾತ್ಮಿಕ ಮುನ್ನಡೆಗೆ ಅಡ್ಡಿ ಉಂಟು ಮಾಡುತ್ತದೆ. ನಮ್ಮ ಜೊತೆಯಲ್ಲಿ ಒಂದು ಸಂಸಾರ ಅಂತ ಇದ್ದು ಕೂಡ ಬೇರೆಯವ್ರ ಜೊತೆಲಿ ಅನೈತಿಕ ಸಂಪರ್ಕ ನಾವು ಪಡೆಯೋಕ್ಕೆ ಹೋದಾಗ ಏನಾಗುತ್ತೆ, ನಮಗೆ ಆಧ್ಯಾತ್ಮಿಕವಾಗಿ ಅಡ್ಡಿ ಆಗುತ್ತೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಆದುದರಿಂದ ಇಂದ್ರಿಯಗಳ ಅನಗತ್ಯ ಬಳಕೆಗೆ ಕಡಿವಾಣ ಹಾಕಬೇಕು. ಹಾಗೆಯೇ ಮನಸ್ಸನ್ನು ಅನಗತ್ಯ ಯೋಚನೆಗಳಿಂದ ದೂರವಿಡಬೇಕು. ಅದರಲ್ಲೂ ಮುಖ್ಯವಾಗಿ ಮನಸ್ಸು ಸಾಕಷ್ಟು ತೊಂದರೆ ಕೊಡ್ತಾ ಹೋಗುತ್ತೆ. ಮನಸ್ಸಿನ ವಿಚಾರ, ಭಾವ, ನಂತರ ಸಂಕಲ್ಪ, ವಿಕಲ್ಪ ಏನೆಲ್ಲ ನಾವು ಕೇಳಿದ್ದೀವಿ, ಏನೆಲ್ಲ ಓದಿದ್ದೀವಿ, ಏನೆಲ್ಲ ನಮ್ಗೆ ಅನುಭವ ಆಗಿರುತ್ತೆ. ಅದರಲ್ಲೂ ಮನುಷ್ಯರು ಏನಪ್ಪ ಮಾಡ್ತಾ ಇರ್ತಾರೆ ಅಂದರೆ, ತನ್ನ ಮನಸ್ಸನ್ನು ಯಾವಾಗಲೂ ಹಣವನ್ನು ಯಾವ ರೀತಿ ದ್ವಿಗುಣ ಮಾಡೋದು, ಅಂದರೆ ಹೌ ಟು ಮೇಕ್ ಇಟ್ ಪ್ರಾಫಿಟ್ ಅಥವಾ ಹೌ ಟು ಮೇಕ್ ಇಟ್ ಡಬಲ್ ಅನ್ನೋ ರೀತಿಯಲ್ಲಿ ಚಿಂತನೆ ಮಾಡ್ತಾ ಇರ್ತಾರೆ. ಅದು ನಿಜವಾಗ್ಲೂ ನಮ್ಮ ಯೋಚನಾ ಶಕ್ತಿಯ ದುರುಪಯೋಗ ಅಂತ ಇಲ್ಲಿ ಪ್ರಭುಪಾದರು ವರ್ಣನೆ ಮಾಡಿದ್ದಾರೆ. ಮನುಷ್ಯನ ಪ್ರಧಾನ ಅಗತ್ಯವನ್ನು ಅರ್ಥ ಮಾಡಿಕೊಳ್ಳಲು ಮನಸ್ಸನ್ನು ಬಳಸಬೇಕು. ಅದು ಬಹಳ ಮುಖ್ಯ. ಯಾಕಂದರೆ ಯಾವಾಗಲೂ ನಾವು ಹಣದ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತಾ ಇದ್ದರೆ ಅದು ತಪ್ಪಾಗತ್ತೆ. ಅದನ್ನು ಅಧಿಕಾರಯುತವಾಗಿ ನಿರೂಪಿಸಬೇಕು. ಅಂದರೆ ಮುಖ್ಯವಾಗಿ ನಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥ ಯೋಚನೆಗಳು ಅದು ಸರಿ ತಪ್ಪು ಅಂತ ನಮ್ಗೆ ಅರ್ಥ ಆಗಬೇಕಾದ್ರೆ ಅದನ್ನು ಕೂಡ ಇಲ್ಲಿ ವರ್ಣನೆ ಮಾಡಿದೆ. ಧರ್ಮ ಗ್ರಂಥಗಳ ವಿಷಯದಲ್ಲಿ ಅಧಿಕಾರಿಗಳಾದವರು ಸಾಧು ಜನರು, ಗುರುಗಳು ಮತ್ತು ಧೀಮಂತರ ಸಹವಾಸದಲ್ಲಿ ಯೋಚನಾ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಅಂದರೆ ನಮಗೆ ತೀರ್ಮಾನ ಮಾಡೋದಕ್ಕೆ ಅಥವಾ ನಾನು ಮಾಡ್ತಾ ಇರ್ತಕ್ಕಂಥ ಯೋಚನೆ ಸರಿಯಾದದ್ದೇ ಇಲ್ಲವೇ ಅಂತ ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಮಗೆ ಅಗತ್ಯವಾಗಿ ಗುರುಗಳ ಅಥವಾ ಸಾಧು ಜನರ ಆಶ್ರಯ ಪಡಿಬೇಕು ಅನ್ನೋದನ್ನು ಹೇಳಿದ್ದಾರೆ. ನಂತರ ಕೃಷ್ಣ ಪ್ರಜ್ಞೆ ಆಧ್ಯಾತ್ಮಿಕ ಜ್ಞಾನದ ಬೆಳವಣಿಗೆಗೆ ಯಾವುದು ನೆರವಾಗುವುದೋ ಅದರಲ್ಲಿ ಯಾವಾಗಲೂ ಸುಖವನ್ನು ಕಾಣಬೇಕು. ಅಂದರೆ ನಾನು ಬೆಳಗಿನ ಜಾವ ಬೇಗ ಎದ್ದೇಳ್ತಾ ಇದ್ದೀನಿ, ಅದರಲ್ಲೂ ಮುಖ್ಯವಾಗಿ ಬ್ರಹ್ಮಮುಹೂರ್ತದಲ್ಲಿ ಎದ್ದು ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ನಂತರ ಗ್ರಂಥಗಳನ್ನು ಪಠನೆ ಮಾಡೋದಕ್ಕೆ ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ ನನ್ನ ಸಮಯನ ಅಂತ ಹೇಳಿದಾಗೆಲ್ಲ ಅದೆಲ್ಲ ನನ್ನ ಆಧ್ಯಾತ್ಮಿಕ ಪ್ರಯೋಜನ. ಅದರಲ್ಲೂ ಮುಖ್ಯವಾಗಿ ಆಧ್ಯಾತ್ಮಿಕವಾಗಿ ನಾನು ಮುನ್ನಡೆಯಬೇಕಾದಂಥ ವಿಷಯಗಳ ಕಡೆ ನಾನು ಗಮನ ಕೊಟ್ಟಾಗ ಅದು ನನಗೆ ಉಪಯೋಗ ಆಗುತ್ತೆ. ಅದಕ್ಕೆ ಸುಖ ಅಂತಲೂ ಹೇಳ್ಬೋದು. ಅದರಿಂದ ನನಗೆ ಸುಖ ಆಗುತ್ತೆ. ಯಾರು ಬೆಳಗಿನ ಜಾವ ಬೇಗ ಎದ್ದು, ಅಂದರೆ ಬ್ರಹ್ಮಮುಹೂರ್ತದಲ್ಲಿ ಎದ್ದು ದೇವಸ್ಥಾನಕ್ಕೆ ಹೋಗಿ ಮಂಗಳಾರತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ಅವ್ರಿಗೆ ನಿಜವಾದ ಸುಖನ ಅನುಭವಿಸ್ಬೋದು. ಅದೇ ರೀತಿ ಯಾವುದು ನಮಗೆ ದುಃಖಕರ ಕೊಡುತ್ತೆ, ಅಂದರೆ ಸಿನಿಮಾ ನೋಡೋದಿರ್ಬೋದು, ಕ್ರಿಕೆಟ್ ಮ್ಯಾಚ್ ನೋಡೋದಿರ್ಬೋದು, ಅಥವಾ ಯಾವುದೇ ರೀತಿ ಗ್ಯಾಮ್ಲಿಂಗ್ ಬಗ್ಗೆ ಚರ್ಚೆ ಮಾಡೋದಿರ್ಬೋದು, ಅಥವಾ ಅನೈತಿಕ ಸಂಪರ್ಕದ ಬಗ್ಗೆ ಮಾತಾಡೋದಾಗಲಿ, ಈ ರೀತಿ ಎಲ್ಲ ಕೆಟ್ಟ ಆಲೋಚನೆಗಳೇನಾಗುತ್ತೆ ಅಂದರೆ ನಮಗೆ ಅದರಿಂದ ದುಃಖ ತರೋ ಅನ್ನೋ ವಿಷಯ ಯಾರಿಗೆ ಎಚ್ಚರಿಕೆ ಆಗುತ್ತೆ ಅಂಥವ್ರು ನಿಜವಾಗ್ಲೂ ಕೃಷ್ಣ ಪ್ರಜ್ಞೆಯಲ್ಲಿ ಬೆಳವಣಿಗೆಗೆ ಇದನ್ನು ನಾವು ಪ್ರತಿಕೂಲಕರವಾಗಿ ಉಪಯೋಗಿಸ್ಕೋಬೋದು ಅನ್ನೋದನ್ನು ಈ ಭಾಗದಲ್ಲಿ ಪ್ರಭುಪಾದರು ವರ್ಣನೆ ಮಾಡಿದ್ದಾರೆ. ಮುಂದಿನ ಭಾಗದಲ್ಲಿ, ಅದರಲ್ಲೂ ಮುಖ್ಯವಾಗಿ ಮುಂದಿನ ಭಾಗದಲ್ಲಿ ಹುಟ್ಟು ಮತ್ತು ಸಾವು ಬಗ್ಗೆ ಹೇಳ್ತಾರೆ. ಅದರಲ್ಲೂ ಮುಖ್ಯವಾಗಿ ಈ ಭಾಗದಲ್ಲಿ ನಾವು ಏನನ್ನು ಚರ್ಚೆ ಮಾಡಿದ್ದೀವಿ ಅಂದರೆ, ಮತ್ತೊಮ್ಮೆ ನಾನು ಅದನ್ನು ರೀಕಲೆಕ್ಟ್ ಮಾಡೋದಾದರೆ, ದಮ, ಶಮ, ಸುಖ ಮತ್ತು ದುಃಖ. ಅದರಲ್ಲೂ ಮುಖ್ಯವಾಗಿ ನಮ್ಮ ಇಂದ್ರಿಯಗಳನ್ನು ನಾವು ದಮನ ಮಾಡಬೇಕು. ಮುಖ್ಯವಾಗಿ ಶಮ ಅಂದರೆ ನಮ್ಮ ಮನಸ್ಸನ್ನು, ನಮ್ಮ ಯೋಚನಾ ಶಕ್ತಿಯನ್ನು ನಾವು ಯಾವ ರೀತಿ ಉಪಯೋಗಿಸ್ಕೊಂಡಾಗ ನಮಗೆ ಅನುಕೂಲ ಆಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಗಮನ ಕೊಡಬೇಕು. ನಂತರ ಸುಖ ಮತ್ತು ದುಃಖ ಎಲ್ರಿಗೂ ಅನುಭವ ಆಗಿರುತ್ತೆ. ಸುಖ ಅಂದರೆ ಯಾವುದೋ ಒಂದು ಒಳ್ಳೆ ಹೋಟೆಲ್ನಲ್ಲಿ ಊಟ ಮಾಡಿದಾಗ ನನಗೆ ಸುಖ ಆಯಿತು ಅಂತ ಹೇಳ್ತಾರೆ, ಅದು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಆದರೆ ನಿಜವಾದ ಸುಖ ಏನಪ್ಪ ಅಂದರೆ, ಯಾರು ಆಧ್ಯಾತ್ಮಿಕವಾಗಿ, ಅಂದರೆ ಸಾಧು ಸಂತರ ಸಹವಾಸದಲ್ಲಿ ಸಂತೋಷ ಪಡ್ತಾರೆ ನೋಡು, ಅದು ನಿಜವಾದ ಸುಖ. ಅದೇ ರೀತಿ ನಮಗೆ ಯಾವಾಗ ದುಃಖ ಆಗುತ್ತೆ ಅಂದರೆ, ಅಸಾಧುಗಳ ಜನರ ಜೊತೆಯಲ್ಲಿ ಅಥವಾ ಅಭಕ್ತರ ಸಹವಾಸದಲ್ಲಿ ನಾವು ನಮ್ಮ ಸಮಯವನ್ನು ವ್ಯರ್ಥ ಮಾಡಿದಾಗ ನಮಗೆ ದುಃಖ ಆಗುತ್ತೆ. ಅಂದರೆ ಕೇಳಬಾರ್ದು ವಿಷಯನ ಕೇಳಿಕೊಂಡು ಯಾವುದೇ ರೀತಿಯಲ್ಲೂ ಅದರಿಂದ ನಮಗೆ ಉಪಯೋಗ ಆಗದೇ ಇರತಕ್ಕಂಥ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋದಾಗ ಏನಾಗುತ್ತೆ, ನಮಗೆ ದುಃಖ ಆಗುತ್ತೆ.
ಸುಖ ಆಗಲಿ ದುಃಖ ಆಗಲಿ ನಾವು ಯೋಚನೆ ಮಾಡಬೇಕು. ನಮಗೆ ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಏನೇನು ಅನುಕೂಲ ಆಗತ್ತೆ ಅದರಲ್ಲಿ ನಾವು ಆಸಕ್ತಿ ವಹಿಸಿ ಭಾಗವಹಿಸಬೇಕು. ಯಾವುದು ನಮಗೆ ಆಧ್ಯಾತ್ಮಿಕವಾಗಿ ನಮಗೆ ಅನುಕೂಲ ಇಲ್ಲ ಅದನ್ನು ನಾವು ತಿರಸ್ಕಾರ ಮಾಡಬೇಕು ಅನ್ನೋದನ್ನು ಈ ದಿನದ ವಿಷಯದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಮುಂದಿನ ಭಾಗವನ್ನು ನಾಳೆ ನೋಡೋಣ. ಹರೇ ಕೃಷ್ಣ.